ನಮ್ಮ ಅದಕ್ಕೆ ಆ ಕಡೆ ತಿರ್ಕ ನಿಂತವ್ರೆ. ಏನಂದ್ರೆ ನಾನು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ತಿರೋದು ನಮ್ಮ ಅಪ್ಪನೇ ಗೈಸ್. ನಮ್ಮ ಅತ್ತೆ ಮನೆಗೆ ಹೋಯ್ತಿದ್ದೀನಿ ಗೈಸ್ ಶರತ್ತು ನೋಡಕ್ಕೆ ಅಂತ. ಮಗ ನಾನು ಕೊನೆವರೆಗೂ ನೋಡ್ತಾ ಇರ್ತೀನಿ. ನಾನು ಯಾರು ಕೇಳೋರು ಎಲ್ಲಿ ಹೇಳ್ತಿದ್ದೀನ ನಾನು ಇಲ್ಲ, ನಾನೇನೋ ಬೇರೆ ಹೇಳ್ತಿದ್ದೆ. ಅವ ಎಲ್ಲಿದ್ದೆ ಓ ಇರೋದು ಮಂಡ್ಯ ಹುಡುಗಿ ಅಂತ. ನನಗೆ 3 ಸುದರ್ಶನ್ ಗೊತ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಂದು ಯೂಟ್ಯೂಬಲ್ಲಿ 2ನೇ ವಿಡಿಯೋ ಆಗಿರುತ್ತೆ ಗೈಸ್. ಇವಾಗ ತಾನೇ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡಿರೋದು. ಏನು ಅಂದರೆ ಗೈಸ್ ನಮ್ಮನೆ ಇರೋದಲ್ಲಿ ಅಲ್ಲಿ ನಮ್ಮೂರಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ನೆಟ್ವರ್ಕ್ ಸಿಗೋಲ್ಲ. ನಮ್ಮೂರಲ್ಲಿ ಎಲ್ಲೋದ್ರೂ ನೆಟ್ವರ್ಕೇ ಸಿಗೋಲ್ಲ ಗೈಸ್. ಸುಡುಗಾಡೂರು ಇದು. ಸದ್ಯಕ್ಕೆ ನನಗೆ ಧ್ರುವ ಅವ್ರ ತಾರಸಿ ಮೇಲೆ ನೆಟ್ವರ್ಕ್ ಸಿಗುತ್ತೆ. ಅದಕ್ಕೆ ಇಲ್ಲಿ ಬಂದು ವೀಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ನಮ್ಮ ಮನೇಲೆಲ್ಲ ಏನು ಮಾಡ್ತಾವ್ರೆ ನೋಡೋದು. ಬತ್ತಿದಂಗೆ ಚಿಲ್ಕನಲ್ಲಿ ಹಾಕಿ ಮಾಡವ್ರೆ ಗೈಸ್. ಯಾಕೆ ಯಾರೂ ಇಲ್ಲ ಅಂದರೆ ಎಲ್ಲ ಅವರೇ ಕೈ ಕುಯ್ತವ್ರೆ ಗೈಸ್. ಎಲ್ಲ ಹೊಲ್ದತ್ರ ಅವರೇ. ನಮ್ಮಮ್ಮ ನಮ್ಮಪ್ಪ ನಮ್ಮ ತಾತ ಎಲ್ಲ ಹೊಲ್ದತ್ರನೇ ಅವರೇ. ನಮ್ಮ ಮನೆ ಪೂರ್ತಿ ಖಾಲಿ ಗೈಸ್. ನಾನು ಬೆಳಿಗ್ಗೆ ಮಲಗಿರೋ ಬೆಡ್ಶೀಟು ಎತ್ತಾಕಿಲ್ಲ. ನಮ್ಮ ಅಣ್ಣ ಬಿದ್ದವನೇ ಗೈಸ್, ಇನ್ನೂ ಎದ್ದಿಲ್ಲ. ಬನ್ನಿ ಈಗ ನಾನು ಏನು ಮಾಡೋದು, ಬೇಜಾರು. ಅದಕ್ಕೆ ನಾನು ಹೊಲ್ದತ್ರ ಹೋಗಿ ಬರೋದ. ಬನ್ನಿ. ಯಾಕಣ್ಣ ಓಡ್ತಿದ್ಯೆ ಅಣ್ಣ? ಅಣ್ಣ ನಾನು ಇಷ್ಟು ದಿನ ನಿನ್ನೆ ಮಿನಿ ವ್ಲಾಗ್ಗೆ ವೆಲ್ಕಮ್ ಮಾಡ್ತಿದ್ದೆ. ಇನ್ಮೇಲೆ ಯೂಟ್ಯೂಬ್ ವ್ಲಾಗ್ಗೆ ವೆಲ್ಕಮ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಅದಕ್ಕೆ ನಮ್ಮ ಅದಕ್ಕೆ ಆ ಕಡೆ ತಿರ್ಕ ನಿಂತವ್ರೆ. ಅದಕ್ಕೆ ಕಳಿಸ್ಬಿಟ್ಟು ನೀನಿಲ್ಲ ಆಟ ಆಡ್ಕೊಂಡು ನಿಂತಿದ್ಯಲ್ಲ. ನಿಮ್ಮ ಅಕ್ಕನ ನಮ್ಮ ಅಪ್ಪ ಮದ್ವೆ ಆಗಿರೋದು ಏನಕ್ಕೆ? ಈ ತರ ಅವರೆಕಾಯಿ ತರಕಾರಿಗಳನ್ನ ಕೊಯ್ಸಕ್ಕೆ. ಒಂದ್ ಕೆಲ್ಸ ಕಳಿಸ್ತಿರ್ಲಿಲ್ಲ ನಮ್ಮ ಅಕ್ಕನ. ನಿಮ್ಮ ಅಕ್ಕನ ನಾವು ಮದ್ವೆ ಆಗಿರೋದೇ ಅದಕ್ಕೆ. ಮದ್ವೆ ನಮ್ಮ ಅಪ್ಪ ಮದ್ವೆ ಮಾಡ್ಕೊಂಡು ನಮ್ಮ ಅಪ್ಪನ ಮದ್ವೆ ಮಾಡ್ಕೊಂಡಿರೋದೆ ಕೆಲ್ಸ ಮಾಡ್ಸಕ್ಕೆ, ಮತ್ತೆ ಅಡ್ಗೆ ಮಾಡಾಕಕ್ಕೆ, ಸಾಲ್ ಕರಿಯಕ್ಕೆ. ಸಾಲ್ ಕರಿಯಲ್ಲ ನಿಮ್ಮ ಅಕ್ಕ. ನಿಮ್ಮ ಅಕ್ಕ ಮಾಡೋದೇ ಅದಷ್ಟು. ಹೊಲಕ್ಕೆ ಆಳ್ ಬಂದ್ರೆ ಕೆಲ್ಸ ಮಾಡೋದು ಜಾಸ್ತಿ. ಕೆಲಸ ಮಾಡಿಸ್ತೀವಿ, ಕಳಿಸ್ಬಿಡಿ. ಮನೆ ಕೆಲಸ ಮಾಡೋದು ಎರಡೇ ಮಾಡೋದು. ಅದಕ್ಕೆ ಕಳಿಸ್ಬಿಡಿ ನಮ್ಮ ಮನೆಗೆ. ನಮ್ಮ ಅಳಿಮಯ್ಯ ಎಲ್ಲಿ? ಮಳಿಮಯ್ಯ ಅಲ್ಲೇ ಇದಕ್ಕೆ ಚಳಿ ಅಂತ. ಗೈಸಲ್ಲಿ ದೂರದಲ್ಲಿ ಕೆಲಸ ಮಾಡ್ತಾವ್ರೆ ಎಲ್ಲ. ಮಾವ್ ಹೆಂಗ ಯಾವ ಕಡೆ ಕಂಡು ಬರ್ನೆ ಮಿಸಿ ಫುಲ್ಲು ಸತ್ತೆ ಬಂದ್ಬಿಟ್ಟೈತೆ. ನಮ್ಮ ಅವ್ವ ಇದ್ರು ಈ ಏನ ನೀ ಎಂಟಿನ ಬಾಂದಿದ್ದು ಇಷ್ಟು. ನಮ್ಮಪ್ಪ ಅಲ್ಲಿ ಬೈತೈತೆ ಸತ್ತೆಗಂಡು. ಮತ್ತಾನಿ ಸತ್ತೆ ರೋಡ್ ಗಂಡು ಬಂತ ಬೈತೈತೆ. ಬಟ್ ನಾವೇನು ಮಾಡೋಕ್ಕಾಗಲ್ಲ. ಇಲ್ಲ ಕಣಿರಪ್ಪ ಗೆಸಲಿ ಅರ್ಧ ದಾರಿಗೆ ಬಂದ್ಮೇಲೆ ಯಾಕೆ ಬಂದ್ರೆ ಅನ್ನಿಸ್ತೈತೆ. ಏನಿಲ್ಲ ಏನಿಲ್ಲ. ಅಪ್ಪನ ಕುಗ್ದಿ ಹೆಂಗಂಡು ಬರ್ನೆ ಅಂತ. ಏನೂ ಇಲ್ಲ, ಬೈತೀನಿ ಅವ್ರ ತಕ್ಕ ಹೋಗಿದ್ದು. ವಯಸ್ಸಿಲೆಲ್ಲ ಫುಲ್ಲು ಬದಿ. ಇದು ಯಾಕಾದ್ರೂ ಬಂದೆ ಅನ್ನಿಸ್ತೈತೆ. ಅದು ಬೇರೆ ಚಪ್ಪಲಿ ಬೇರೆ ಹಾಕೋ ಬಂದಿದ್ದೀನಿ ನಾನು. ಏನಂದ್ರೆ ನಾನು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ತಿರೋದು ನಮ್ಮ ಅಪ್ಪನೇ ಗೈಸ್. ನನ್ನ ಪ್ರಪಂಚ ನೀನೇ ಪ್ರಾಣ. ಚಿಕ್ಕ ಐಡಿಯಾನು ಇಲ್ಲ. ಏನೋ ಶುರು ಮಾಡಿ ಗೈಸ್. ನಾನು ಫಸ್ಟ್ ಸಬ್ಸ್ಕ್ರೈಬರ್ ಯಾರು ಅಂದರೆ ನಮ್ಮ ಅಪ್ಪ ಗೈಸ್. ಅದು ನಮ್ಮ ಅವಂತ ಫೋನ್ ಏನಾಗೈತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಏನು ನೆಗಿತಿದೆಯೇ ಗೈಸ್? ಅದೊಂದು ನೋಡಿ ಒಂಥರ ಖುಷಿ ಆಯ್ತೈತೆ ಗೈಸ್. ನಾನು ಫಸ್ಟ್ ಸಬ್ಸ್ಕ್ರೈಬರ್ ಗೈಸ್. ವೀಡಿಯೋಸ್ನ 5-6 ಜನ ಏನೋ ನೋಡೋರೆ, ಅದರಲ್ಲಿ ಸಬ್ಸ್ಕ್ರೈಬ್ ಫಸ್ಟ್ ಮಾಡ್ತಿರೋದೇ ನಮ್ಮ ಅಪ್ಪ ಗೈಸ್. ಅದೊಂದು ಖುಷಿ ಅಷ್ಟೇ ಗೈಸ್. ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ದು ನಮ್ಮಪ್ಪ ಅಂತ. ಬಟ್ ನಮ್ಮಪ್ಪ ಮಾಡಿದ್ರೆ ಸಾಕಾಗಲ್ಲ ಗೈಸ್, ನೀವು ಮಾಡಬೇಕು ಗೈಸ್. ಇವಾಗ ರೆಡಿ ಆಗ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಹೋಯ್ತಿದ್ದೀನಿ ಗೈಸ್ ಶರತ್ತು ನೋಡಕ್ಕೆ ಅಂತ. ಒಳಗೆ ಮತ್ತೆ ಯೂಟ್ಯೂಬ್ ಶುರು ಮಾಡಿ ನಮ್ಮ ಅತ್ತೆ ಮಗನ ನಾನ್ ನೋಡ್ತೀನಿ. ಯಾರು ನೋಡ್ತಾರಮ್ಮ? ನೋಡ್ಬೇಕು ನೋಡಿ. ನಿನ್ ಗಂಡಗ್ ಗುರಾಯಿಸ್ತಾಮ. ಅಪ್ಪ ಬುದ್ಧಿ ಕರೀರಿ.
ಅಪ್ಪ ನಮ್ಮತ್ತೆ ಮಗನ ಅದೇನು ಗಿಲ್ಲಿ ಡೈಲಾಗ್ ಏನದು? ನಮ್ಮತ್ತೆ ಮಗಳು ನಾನ್ ನೋಡ ಆ ಡೈಲಾಗು ಗಿಲ್ಲಿದು. ನಮ್ಮತ್ತೆ ಮಗುನ ನಾನ್ ನೋಡ್ದೆ ಇನ್ನಾರು ನೋಡ್ತಾರೆ ಅಲ್ಲ ಅದೇನೋ ಅಲ್ಲ ಕಣಮ್ಮ. ನಮ್ಮತ್ತೆ ಮಗಳು ನಾನು ಕೊನೆ ತನಕ ಕಣ್ಣು ಹೊಡಿತಾನೆ ಇರ್ತೀನಿ, ನಾನು ನೆರ್ ಕೇಳೋರು ಅಂತ ಬರ್ತದೆ. ನಮ್ಮತ್ತೆ ಮಗು ನಾನು ಕೊನೆವರೆಗೂ ನೋಡ್ತಾ ಇರ್ತೀನಿ, ನಾನು ನೆರ್ ಕೇಳೋರು ನೀನು. ಅತ್ತೆ ಮನೆಗೆ ಬಂದಿದ್ದು ಏನಕ್ಕೆ ಅಂದರೆ ಮೊದಲೇದಾಗೆ ಶರತ್ನ ನೋಡೋಕ್ಕಲ್ಲ, ನಮ್ಮ ಅಣ್ಣ ಏನದು ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಅವ್ರ ಮಗನ ಬರ್ತಡೇ ಕಾರ್ಡ್ನ ಅಂತಂದಿದ್ದಕ್ಕೆ ಬಂದಿದ್ದೀವಿ ಅಷ್ಟೇ. ನಮ್ಮ ಅಣ್ಣವ್ರನ್ನ ಕಳಿಸ್ಬಿಟ್ಟು ನಾನು ಶರತ್ ಅವ್ರ ಜೊತೆ ಹೋಗೋದ ಅಂತ ಇಲ್ಲೇ ಹೇಳ್ಕೊತಿದ್ದೀನಿ. ಏನು ಇವತ್ತಿನ ತಿಂಡಿನ ನಮ್ಮ ಅತ್ತೆ ಮನೇಲಿ ಶರತ್ ವ್ಲಾಗ್ನ ನೋಡ್ಕೊಂಡು ತಿಂಡಿ ತಿಂತಿದ್ದೀನಿ. ಕೆಲಸ ಮಾಡಿದ್ರೆ ನನಗೊಂಥರ ಖುಷಿ. ಏನಕ್ಕೆ? ಅದೇನೋ ಗೊತ್ತಿಲ್ಲ, ನೀನು ಅಪರೂಪಕ್ಕೆ ಕೆಲಸ ಮಾಡ್ತೀಯಲ್ಲ, ಅದು ಈ ಥರ ಕೈಲಿ ಇರೋ ಬರೋ ಕಾಸೆಲ್ಲ ಗೋರ್ತಿದೆ ಇಲ್ಲ ಅದಕ್ಕೆ. ಇದೆಲ್ಲ ದಿನ ಮಾಡ್ತೀನಿ ಕೋಣೆ ಮಾಡ್ತೀಯ, ಅದೇನೋ ಅದು ಮ್ಯಾಟ್ ಒಗ್ದಿರೋದಕ್ಕೆ ಮಾಡ್ತಾ ಇದೀಯ. ನೀನ್ ನೋಡ್ದೆ ಕೂತ್ಕೊ ನೀನು. ನಾನು ಒಂಚೂರ ಕೆಲಸ ನಾನು ಕೆಲಸ ಮಾಡ್ಕೊಡ್ತೀನಿ. ನನಗೇನು ರೆಸ್ಪೆಕ್ಟ್ ಇಲ್ವಾ ಮಾವನ ಮಗಳು ಅಂತ? ರೆಸ್ಪೆಕ್ಟ್ ಇರೋದಕ್ಕೆ ಕಣೆ. ಏನು ಮುಂದಕ್ಕೆ ಮಾತಾಡು. ಏನು ಕೆಲಸ ಮಾಡಿಸ್ತಾ ಕೂರ್ಸಿರೋದು ಅಂತ ಬಂದ ನೋಡು. ಏನೋ ನಾನು ಹಿಂದಿಗೆ ಹೋಗು ಒಂಚೂರು. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. ಮಾಡು. ಬರೀ ಇಂಥದೆಯ ಅದು ಸೀರಿಯಸ್ ಆಗಿ ನಿನ್ಗೇನು ಅನ್ಸ್ಲಿಲ್ವಾ ಏನಂತ ಅದನ್ನು ಓಪನ್ ಮಾಡಿರೋದಕ್ಕೆ? ಮಾಡಿ ಇನ್ನೂ ಒತ್ತು ಮಾಡು, ನನಗೆ ಅನಿಸ್ಬೇಕು. ಅಂದ್ರೆ ಅಂದ್ರೆ ಅದು ನನ್ನಲ್ಲೇ ಇತ್ತು. ಏನಂದ್ರೆ ನಮ್ಮ ಫ್ಯಾಮಿಲಿಲಿ ಅವನೊಬ್ಬ ಮಾಡ್ತಾವನೆ ಅಲ್ವಾ, ಅಂದ್ರೆ ನಾವು ಮಾಡಿದ್ರೆ ಅವನೇ ಏನಾದ್ರು ಅನ್ಕೋಬಹುದು ಶರತ್ತು. ಅಥವಾ ನೀನ್ ಅನ್ಕತಿ ಅಂತ ನನ್ಗೂ ಅನ್ಸಲ್ಲ, ನಿನ್ಗೂ ಅನ್ಸಲ್ಲ. ಅಂದ್ರೆ ಅದೇನಂದ್ರೆ ಬಟ್ ನೋಡೋರ್ಗೆ ಅವ್ನ್ ಮಾಡೋವರ್ಗು ಅವ್ಳು ಮಾಡ್ತಾ ಇರ್ಲಿಲ್ಲ, ಇವಾಗ ಅವನ್ನ ನೋಡು ಅವಳು ಮಾಡಿದ್ಲು ಅಂತ ಅಂತ ಅವ್ರು ಬೇರೆಯವ್ರು ಅಂತಾರೆ. ಆಮೇಲೆ ಫಸ್ಟ್ ನಂಗೆ ಅನ್ಸ್ತಿದ್ದೆ ಅದು, ನೀನ್ ಅನ್ಕತ್ಯಾ, ನೀನೇನಾದ್ರು ಅನ್ಕತ್ಯಾ, ಸೀರಿಯಸ್ ಆಗಿ ಅನ್ಕತ್ತಿದ್ದೆ ನಾನು ಅದನ್ನ. ಮಾಡೆ ನಾನೇ ಅಂತಿದ್ದೀನಿ, ಮಾಡೆ ಜಾಸ್ತಿ ಮಾಡು ಬ್ಲಾಗು, ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು, ಪಕ್ಕ ಸಬ್ಸ್ಕ್ರೈಬರ್ಸ್ ಆಯ್ತಾರೆ. ಓಕೆನಾ? ನಾನು ಆಮೇಲೆ ಡೈಲಿ ಬ್ಲಾಗ್ ಮಾಡಬಾರ್ದು, ಅಂದರೆ ವಾರಕ್ಕೆ 3 ಬ್ಲಾಗು ಈ ಥರ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇರೋ ಹಂಗೆ ಮ್ಯಾಟ್ ಬನ್ನಿ ನೀವೇನ್ ಇಲ್ಲಿ ಎಲ್ಲೆಲ್ಲ ಬರ್ತೀರಾ? ಅಣ್ಣ ಊಟ ಆಯ್ತಾ? ಇವಾಗ ಅದೇ ಆನಂದ ಅಣ್ಣನ ಪಾಪ ನೋಡ್ಕೊ ಬರಕ್ ಹೋಯ್ತಿದೀವಿ ಅಣ್ಣ. ಇಲ್ಲ ಅಲ್ಲಿಗೆ ಮನೆಗೆ ಹೋಯ್ತಿದ್ವಿ. ಏನವಾ ಅದ್ ಯಾಕ ನಾನು ನಿನ್ ಜೊತೆಲೆ ಕುತ್ಕೋಬೇಕು ಕಣವ. ನಂಗೆ ಗೊತ್ತಿಲ್ಲ, ನಾನು ನಿನ್ ಜೊತೆಲೆ ಕುತ್ಕೋಬೇಕು. ಏನು ಬಾಡ್ಗು ಅವ್ರಿಗೋದ್ ಏನಾಗಿದ್ದು ಏನಂತ ಬೇಡ ಅಂತಿದ್ನ ಅಷ್ಟೇ. ನಮ್ಮತ್ತೆ, ನಮ್ಮ ಅಜ್ಜಿ, ನಮ್ಮ ಶರತ್ತು, ನನ್ನ ತಮ್ಮ, ನಮ್ಮಮ್ಮ, ನನ್ನ ತಂಗಿ, ಇಷ್ಟು ಜನನು ನಮ್ಮ ರಿಲೇಷನ್ ಯಾರಿಗೂ ಪಾಪು ಆಗಿತ್ತು, ರಿಲೇಷನ್ ಯಾರೋ ಒಬ್ರಿಗೆ ಪಾಪು ಆಗಿತ್ತು ಅಂತ ನೋಡಕ್ ಬಂದಿದ್ದೆ. ಏನಂದ್ರೆ ನಾವು ಬಂದಿದ್ದೀವಲ್ಲ, ಇವ್ರ ಮನೆ ಒಂಥರ ಚೆನ್ನಾಗೈತೆ ಅನ್ಕೊಳ್ಳಿ. ಅಂದರೆ ಸುತ್ತ ಫುಲ್ಲು ತೋಟಗಳು, ಮಧ್ಯೆ ಇವ್ರ ಈ ಥರ ಮನೆ ಕಟ್ಟಿಸ್ಕೊಂಡವ್ರೆ. ಅಂದರೆ ಒಂಥರ ಚೆನ್ನಾಗಿರುತ್ತೆ ಈ ಥರ ಇದ್ದರೆ. ನಮ್ಮನೇನು ಹಿಂಗೆ ಹೊಲದ ಮಧ್ಯೆನೇ ಇದ್ದಿದ್ದು, ಆದರೆ ಇವಾಗ ಮನೆಗಳಾಗಿದ್ದು ಸುತ್ತಮುತ್ತ ಒಂಥರ ಚೆನ್ನಾಗಿರುತ್ತೆ ಹಿಂಗೆ. ಫಸ್ಟ್ ಅಂದರೆ ಊರೊಳಗಡೆ ಇರೋರಿಗೆ ಈ ಥರ ಊರು ಹೊರಗಡೆ ಇರಬೇಕು, ಸಪ್ರೇಟ್ ಮನೆ ಇರಬೇಕು ಅಂತ ಇರುತ್ತೆ. ಬಟ್ ನೋಡಿ ಇವ್ರ ಮನೆ ಕಡೆ ಸುತ್ತ ಫುಲ್ಲು ಹೊಲಗಳೇ ಐತೆ, ಮಧ್ಯದಲ್ಲಿ ಇವ್ರ ಮನೆ ಇರೋದು. ನಮ್ಮನೇನು ಹಿಂಗೆ ಇದ್ದಿದ್ದು ಗೈಸ್. ಆದರೆ ಮನೆಗಳಾಗ್ಬಿಟ್ಟು ಒಂಥರ ನನಗೆ ಈ ಥರ ಇರೋಕ್ಕೆ ಇಷ್ಟ, ಬೇರೆ ಸಪ್ರೇಟು ಹೊಲದ ಮನೆ ಇರಬೇಕು ಅಂತ ಇಷ್ಟ ನನಗೂ. ಅಲ್ಲಿ ಮನೆಗಳಾಗಿದ್ದು ಆಮೇಲೆ
ನನ್ಗೆ ಏನಕ್ಕೆ ಈ ಥರ ಹಿಂಸೆ ಕೊಡ್ತೀಯ ನೀನು? ಮಾಡು ಬ್ಲಾಗ್, ಯಾರು ಬೇಡ ಏನ್ ಗೊತ್ತಾ ನಾನು ಹೇಳ್ತಾ ಇದ್ದಿದ್ದು, ಅದೇ ನೀನು ಫಸ್ಟ್ ಹೇಳಿದ್ನಲ್ಲ ನಾನು ಡೈಲಿ ವ್ಲಾಗ್ ಮಾಡಲ್ಲ ಅಂತ, ಅದನ್ನೇ ಹೇಳ್ತಾ ಇದ್ದಿದ್ದು. ಏನಕ್ಕೆ ಡೈಲಿ ವ್ಲಾಗ್ ಮಾಡಲ್ಲ ಅಂದರೆ, ವಾರಕ್ಕೆ 3 ಇಲ್ಲ 4 ಈ ಥರ ವ್ಲಾಗ್ ಮಾಡ್ತೀನಿ. ಅಂದರೆ ಜಾಸ್ತಿ ಶರತ್ ಜೊತೆ ಇರೋದ್ರಿಂದ, ಅಂದರೆ ಅವನ ಜೊತೆ ಎಲ್ಲರೂ ಹೋಗೋದ್ರಿಂದ ಅವನದು ಕಂಟೆಂಟ್ಗಳಿರುತ್ತೆ ಅಲ್ವಾ, ಅದಕ್ಕೆ ನಾನು ವೀಡಿಯೋ ಮಾಡಲ್ಲ. ಅವನದೇ ಸಪ್ರೇಟ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಅವನದು ಕಂಟೆಂಟ್ಗಳಿರುತ್ತಲ್ಲ, ಅವನದೇ ಬೇರೆ ಬೇರೆ ಕಂಟೆಂಟ್ ಇರುತ್ತೆ ಅಲ್ವಾ, ಅದಕ್ಕೆ ವ್ಲಾಗ್ನ ಮಾಡಲ್ಲ ನಾನು. ಅದು ಬಿಟ್ಟರೆ ವಾರಕ್ಕೆ 3-4 ಇದೇ ಥರ ವ್ಲಾಗ್ ಮಾಡ್ತೀನಿ. ಹೇಳಿದ್ನ ಎಷ್ಟು ಹೇಳಿದೆ? ಎಲ್ಲಿ ಹೇಳ್ತಿದ್ದೀನ ನಾನು? ಅವಾಗ್ಲಿಂದ ಅದನ್ನೇ ಹೇಳ್ತಾ ಇಲ್ಲ, ನಾನೇನೋ ಬೇರೆ ಹೇಳ್ತಿದ್ದೆ. ಸರಿ ಬಗ್ಲು. ನೆಕ್ಸ್ಟ್ ಅಷ್ಟೇ. ಏನು ಇಷ್ಟು ತಟ್ಟೆಲೆಲ್ಲ ಊಟ ಮಾಡಿದಾರ ಸರಿಯಾನೇನು? ಎಷ್ಟು ತಟ್ಟೆ ಊಟ ಮಾಡಿದೆ ನೋಡು. ಕೊಳಕ ಉಟ್ಕೊಳಕ ಮಾತ್ರ ಏನಂದ್ರೆ ಇವ್ರ ಮನೇಲಿ ಅಡುಗೆ ಮಾಡಿಕೊಟ್ರು ಊಟ ಮಾಡ್ಕೊಂಡು ಈಗ ಹೊಡ್ತಾ ಇದ್ದೀವಿ. ಅವ ಎಲ್ಲಿ ದೆವ್ವ ಇರೋದು? ಅಲ್ಲಿ ಆಗ ಈಗಿದ್ದವ ಎಲ್ಲ ದೆಯ್ಯನ ಓಡಿಸೋರ. ಆ ದೆವ್ವನ ಕಟ್ಟಿದಾಗ ಓಡ್ಸವ್ರೆ ಅಂದ್ರೆ ಎಲ್ಲ ಮನೆ ಕಟ್ಟವ್ರಲ್ಲ. ಮನೆ ಕಟ್ಟಿದ್ರೆ ದೆವ್ವಗಳು ಉಂಟೋಗ್ಬಿಟ್ಟವ. ಏನಿಲ್ಲ ಎಲ್ಲ ಕಾಡೆಲ್ಲ ಊರಾಗ ಹೋಗೋದಾರ. ನಮ್ಮವ್ವ ಮದ್ವೆದ ವಸ್ತ್ರಲ್ಲಿ ಅವ್ರ ಅತ್ತೆ ಮನೆಯವರು ಏನದು ಬೆಣ್ಣೆ ಮತ್ತೆ ಮೊಸರನ್ನ ಮಾರಕ್ ಕಳಿಸ್ತಿದ್ರಂತೆ. ನಮ್ಮ ಊರಿಗೆ ಮೂಲೆಯಲ್ಲಿ ಏನದು ದೆವ್ವ ಕಾಣಿಸ್ತಾ ಇತ್ತಂತೆ. ನಿಮ್ಮ ಅತ್ತೆ ಕಾಣಿಸ್ತಾ ಇತ್ತಿಲ್ಲ ಅವಾಗ ಕಳ್ತಿತ್ತ. ನಮ್ಮ ಮನೆ ಮುಂದೆ ಚೌಡಕ್ಕ ಅವರೆಲ್ಲ ಇದ್ರೆ ಅವ್ರ ಬಲ್ಲೆಳೆ ನೀನ್ ಕೂಕತ್ತದ ಹೋಗು, ನೀನ್ ಕೂಗ್ತದ ಬಲ್ಲೆಳೆ ಅಂತ ಕೂಗ್ತದೆ ಎಲ್ಲ ಹಂಗರ್ಚ್ಗಳದ ಮೂಲೆ ಹತ್ಲಾಗ ಅನ್ನೊಂದು ಹೊರಟು ಬರ. ಎಲ್ಲ ದೆವ್ವ ನೋಡಿದೆ ಇಲ್ಲ ನೀನುವೆ? ಫೋನಲ್ಲ ಡೈರೆಕ್ಟ್ ಆಗಿ ನೋಡಿದೆಯಾ? ನೀನೇ ಒಂದ್ ದೆವ್ವ, ನೀನೇ ದೆವ್ವ ನೋಡು. ಯಾರನ್ನ? ನಿನ್ನೆ ಹೋಗ್ಬೇಕಾರೆ ಹೆದರಿಕೆ ಆಗೋದು. ಈಗ ನೋಡಕ್ಕೆ ಎಷ್ಟು ಚೆನ್ನಾಗಿ ನಿನ್ ಕಣ್ಣಿಗೆ ದೆವ್ವ ತರ ಕಾಣಿಸನಲ್ಲ ನಾನು. ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತವನಿ ಹಂಗೆ ಕ್ಯಾಮ್ರಾದಲ್ಲೆಲ್ಲ ಡೈರೆಕ್ಟ್ ಆಗಿ ನೋಡು. ಡೈರೆಕ್ಟ್ ಆಗಿ ಚೆನ್ನಾಗಿರೋದು ನಾನು. ಚೆನ್ನಾಗಿಲ್ಲ ಡೈರೆಕ್ಟ್ ಆಗಿ ಅನ್ಕೊಂಡು ಮತ್ತೆ ಬವ್ವ ಇಲ್ಲಿ ನಾನು ಡೈಲಿ ದೆವ್ವ ನೋಡ್ತಿ. ದೆವ್ವನೇ ನನ್ನ ಪಕ್ಕ ಅದ ಇವಾಗ. ಎಷ್ಟು ಮನ್ವಿತಾ, ನಿಮ್ಮ ಅಣ್ಣ ಚೆನ್ನಾಗಿದ್ದಾನೋ ನಾನು ಚೆನ್ನಾಗಿದ್ದಾನೋ? ನೀನು ಅಂತಾಳೆ. ನಾನು ಚೆನ್ನಾಗಿರೋದಕ್ಕೆ ನಾನು ನಿನ್ಗೆ ಹೇಳ್ಬೇಕಂದ್ರೆ ನಿನ್ಗೆ ನಿನ್ ತಂಗಿನ ಚೆನ್ನಾಗಿರೋದು. ಶರತ್ ಎಲ್ಲ ಹೋದ ಇದು. ಮತ್ತೆ ನಮ್ಗೆ ಮಂಡ್ಯ ಹುಡುಗಿರೊಬ್ರು ಏನೋ ಹೇಳ್ತಾ ಇದ್ರಲ್ಲ, ಮಂಡ್ಯ ಹುಡುಗಿ ನನಗೆ ಗೊತ್ತಿರೋರು ಕಾಲ್ ಮಾಡಿದ್ಲು. ನಾನು ಮಂಡ್ಯ ಹುಡುಗಿ ಅಂತ, ನನಗೆ ನಿಮ್ಮೂರು ಸುದರ್ಶನ್ ಗೊತ್ತು, ನಾನು ಅವರೆಲ್ಲ ಕ್ಲಾಸ್ಮೇಟ್ಸು ಅಂತೆಲ್ಲ ಹೇಳ್ತಾ ಇದ್ರು. ಅದೇನೋ ಹಂಗೆ ಹೇಳ್ತಾ ಇದ್ರು. ಒಟ್ಟಿನಲ್ಲಿ ನಾನು ಸುದರ್ಶನ್ ಎಲ್ಲ ಕ್ಲಾಸ್ಮೇಟ್ಸ್ ಅಂತ ಹೇಳ್ತಾ ಇದ್ರು. ಅವ್ರ ಫೋಟೋ ತೋರಿಸ್ಲಾ ಗೊತ್ತಾಯ್ತದೆ. ನಮ್ಮ ಅಣ್ಣನ ಥರ ಹೊಡಿ ನೋಡ್ತೀನಿ. ಸಾಕು ಅದನ್ನೇ ಓಪನ್ ಮಾಡೋದು ನೀನು ನೋಡ್ತೀನಿ ನಾನು. ಹೌದೇನೋ ಅಂತಿದ್ರಂತೆ, ಕುಣಿಯಕ್ಕೆ ಬರ್ದೇ ಇದ್ದವ್ರಿಗೆ ಏನೋ ಕುಣಿಯಕ್ಕೆ ಬರ್ದೇ ಇದ್ದವ್ರಿಗೆ ನೆಲ ಡೊಂಕು ಅಂತಿದ್ರಂತೆ. ಹೆಂಗೆ ನೀನು ಮಾಡ್ತಾರ ಕೆಲಸ? ನಾನು ಓಪನ್ ಮಾಡಿಕೊಟ್ರೆ ಎಷ್ಟು ಕೊಟ್ಟಿಯ ನೀನು? ಬೆರ್ಗೋ ನಾನೇ ಬೆರ್ಗು ಅಂತಾನೆ. ಎಳ್ನೀರು ಕೊಚ್ತವನೆ ಅಲ್ಲ ಕುಡ್ಕೊಸ್ಬಿಟ್ಟು ಅವನೇ ಕುಡಿತವನೆ. ಎಷ್ಟೇ ಮರ ಇದು? 3 ಮರದಲ್ಲಿ 1 ಮರದಲ್ಲಾದ್ರೂ ನನಗೆ ಕೊಚ್ಕೊಟ್ಟ. ಕುಡಿಯಲ್ಲ ಅಂದ್ಬಿಟ್ಟು ಇವಾಗ ಕೇಳ್ದ ನೀನು ಬಾಯಿ ಮತ್ಕಾದ್ರು ಒಳ್ಳೆ ಕುಡ್ಸಕ್ಕೆ 10 ರೂಪಾಯಿ ತಗೊಂಡ್ಬಂದಲ್ಲಿ. ಯಪ್ಪ ಡೌ ಮಾಡ್ತೀನಿ ಅಂತ ಇನ್ನು ನಿಮ್ಮ ಅಣ್ಣ ಅನ್ಕೊಡಿ ನೋಡ್ತೀನಿ ಓಪನ್ ಆಯ್ತದ ಇಲ್ವೋ. ಇದಪ್ಪಿ ಅನ್ಕೊಡಿತೀನಿ ನೋಡು. ಒಳ್ಳೆ ಚಿಲ್ ಅನ್ಬೇಕು ಹಂಗೆ.
ಚಿಲ್ಲಂದು ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಕೋಣೆನು ಅನ್ನಲ್ಲ ಅಲ್ಲಿ ಕಡೆ ಅದು ಚಿಲ್ ಅಂತ ಬರುತ್ತೆ. ಎಚ್ಬಿಟ್ಟ ಅದೇ ಯಾಕಷ್ಟು ಕಷ್ಟ ಬರ್ತದೆ. ಇನ್ನ ದನ ಬೆಳ್ಸಂಗ್ ಬೆಳೆಸಿದೆ ಎಲ್ಲ ಕೊಡೋದ್ರ ಕೈಲಿ. ಈ ಮಕ ನೋಡ್ದ ಕುಂತಿರೋದು ನೋಡಿ, ಆಶ ಕುಂತಿದನು. ಸಂಜಯ್ ಯೂಟ್ಯೂಬ್ ಬೇರೆ ಓಪನ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಏನೋ ಪಾರ್ಟಿ ಗಿಟಿ ಕೊಡ್ಸೋಣ. ಏನಾರ ಬಂತಂದ್ರೆ ಪಾರ್ಟಿ ಕೇಳು ಬಂದ್ಬಿಟ್ಟು. ಯೂಟ್ಯೂಬ್ ಓಪನ್ ಮಾಡಿದ್ರೆ ಏನು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸರಿ ಸರಿ ಓಕೆ. ಅದಕ್ಕೆ ಯಾರಾದ್ರೂ ಪಾರ್ಟಿ ಕೊಡಿಸ್ತಾರ? ಇದೇ ಖುಷಿ ಕೊಡಿಸ್ಬೇಕು, ನನ್ ಖುಷಿ, ಬೆಳಿಬೇಕು, ನಾವೆಲ್ಲ ಸಪೋರ್ಟ್ ಮಾಡ್ಬೇಕು. ನನ್ ಖುಷಿ ನನ್ನಲ್ಲಿದ್ರೆ ಸಾಕು. ಅದನ್ನ ನಿಮ್ಗೆಲ್ಲ ಈಗ ನೀವು ಬೆಳಿಬೇಕು, ನೀವು ಸಪೋರ್ಟ್ ಮಾಡೋ, ನಾವೆಲ್ಲ ನೀವು ಸಪೋರ್ಟ್ ಮಾಡೋಕೆ ಬೆಳೆಯೋದು. ನಿಮ್ಗೆಲ್ಲ ಪಾರ್ಟಿ ಕೊಡ್ಸಿ ನನ್ ಖುಷಿನ ತೋರ್ಸ್ಕೋಬೇಕಾಗಿಲ್ಲ. ನನ್ ಖುಷಿ ನನ್ನಲ್ಲಿದ್ರೆ ಸಾಕು. ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಸುಮ್ ನೀನೇ ಬೆಳೆದ್ಬಿಡ್ತೀಯ. ನೀನ್ ಸಪೋರ್ಟ್ ಮಾಡ್ಬೇಡ, ನೀನೇನು ಮಾಡ್ಬೇಡ. ಹೇಳು ನನ್ ಖುಷಿ ನನಗೆ ನನ್ ಜನ ಸಪೋರ್ಟ್ ಮಾಡ್ಬೇಡ. ಇದು ನನಗೆ ನನ್ ಜನ ಯಾರು ಸಪೋರ್ಟ್ ಮಾಡ್ಬಾರ್ದು ಅಂತ ಅವಳಿಗೆ ಅವಳು ಬೆಳೆದ್ಬಿಡ ಅಂತ ಗೈಸ್. ಯಾರು ಸಪೋರ್ಟ್ ನಾನು ಆ ಥರ ಹೇಳಿಲ್ಲ. ನೀನ್ ಸಪೋರ್ಟ್ ಮಾಡ್ಬೇಡ, ನನ್ ಜನ ಅವರೇ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ. ಯಾರು ಸಪೋರ್ಟ್ ಮಾಡ್ಬಿಡಿ, ನನಗೋಸ್ಕರ ಯಾರು ಸಪೋರ್ಟ್ ಮಾಡ್ಬಿಡಿ. ಏನು ನಮ್ಮ ಅಣ್ಣ ನೋಡಲ್ಲ ಸೇಮ್ ಗಲ್ಲಿ ಹುಚ್ಚನ್ ತರ ಕಾಣಿಸ್ತಲ್ವಾ? ನಾನು ಬೆಳಿಗ್ಗೆಯಿಂದ ಹೊಲದಲ್ಲಿ ಕೆಲಸ ಮಾಡೋದು ನೋಡಿ ಗೈಸ್. ಕೈನ ಇದು ಹೊಲದಲ್ಲಿ ಮಾಡಿರೋ ಕೆಲಸ ಅಲ್ಲ. ಚಿಕ್ಕ ಒಂಥರ ಮಣ್ಣ ಕಟ್ಕೊಂಡು ಅಲ್ಲಿ ಈವ್ನ ಏಜ್ ಐಕ್ಲು ಕಟ್ಕೊಂಡು ಆಟ ಆಡ್ತಾ ಅಲ್ಲಿ ಕುಂತ್ಕ ಟೈಮ್ ಪಾಸ್ ಮಾಡಿರೋ ಆ ಕೆಲಸ ಅದು. ಯಾವ ಹೊಲದಲ್ಲಿ ಅವ್ನು ಇಷ್ಟು ಮನೇಲಿ ಕೆಲಸ ಮಾಡೋದು. ಸಂವತ್ಸರ ಎಲ್ಲ ಹೊಂಟೋಗಿದ್ದೀರಿ ಬಂದು ಏನೋ ಸಮಾಚಾರ ನಿಂದು? ಬಂದಿದೆ ಅಪಾಯಿಂಟ್ಮೆಂಟ್ ತಗೊಳ್ಳೋ. ಬೆಳೆದ್ಬಿಟ್ಟವ್ರೆ ಪೂರ್ತಿ ಏನ್ ಮಾಡ್ತೀರಿ? ಸೀರಿಯಸ್ ಆಗಿಲ್ಲ ಆ ತರ ಎಲ್ಲ. ಬಂದಿದ್ದೀವಿ ಮಧ್ಯಾಹ್ನ ಬೀಗ ಹಾಕಿತ್ತು. ಮಧ್ಯಾಹ್ನ ಆನಂದ ಪಾಪು ನೋಡಕ್ ಹೋಗಿದ್ದು. ಪಾಪರ್ಪುರ್ ಹೋಗ್ತಿದ್ದೀವಿ. ಬಂದ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಏನಂದ್ರೆ ಇನ್ನೊಂದೇನೆಂದರೆ ನೆನ್ನೆ ವಿಡಿಯೋಗೆ ತುಂಬ ಫುಲ್ ಖುಷಿಯಾಗೈತೆ ಅನ್ಕೊಳ್ಳಿ. ಯಾಕೆಂದರೆ ನೆನ್ನೆ ವಿಡಿಯೋಗೆ ಬಂದಿದ್ದು ಲೈಕ್ಸ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಅಂದರೆ ಎಲ್ಲ ಪಾಸಿಟಿವ್ ಆಗಿ ಸಿಕ್ತು ಅನ್ಕೊಳ್ಳಿ ನನಗೆ. ಅದು ಕಮೆಂಟಲ್ಲಿ ಎಲ್ಲ ಒಂಥರ ಏನೋ ಪಾಸಿಟಿವ್ ಆಗಿ ಇತ್ತು ನಿಮ್ಮ ಕಮೆಂಟ್ನ ನನಗೆ. ಅಂದರೆ ನೀವು ಹಾಕಿದ ಕಮೆಂಟಿಂದ ನಾನು ಇನ್ನೂ ಪರವಾಗಿಲ್ಲ, ನನಗೆ ಜನ ಸಪೋರ್ಟ್ ಮಾಡ್ತಾರೆ, ನಾನು ಮುಂದೆ ಹೋಗ್ಬೋದು ಅಂತ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಅನ್ನಿಸ್ತು. ಮತ್ತು ಸಬ್ಸ್ಕ್ರೈಬು ಚೆನ್ನಾಗಿ, ಅಂದರೆ ನಾನು 1000 ಜನ ಸಬ್ಸ್ಕ್ರೈಬರ್ಸ್ನ ಪಡೆದೆ ಒಂದು ದಿನದಲ್ಲಿ. ಅದೊಂಥರ ಖುಷಿ ಐತೆ ಅನ್ಕೊಳ್ಳಿ. ನಾನು ಸೀರಿಯಸ್ ಆಗಿ ವ್ಯೂಸ್ ಹೋಗಲ್ಲ ನನ್ನ ವಿಡಿಯೋ. ಒಂದು 100 ಜನ 200 ಜನನಾದರೂ ನೋಡ್ತಾರ, ಒಂದು 200 ಸಬ್ಸ್ಕ್ರೈಬರ್ಸ್ ಆಯ್ತಾರ ನಾಳೆ ಅಂತ. ನನ್ನ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಇಷ್ಟೆಲ್ಲ ಇತ್ತು. ಬಟ್ ಇವತ್ತು ಆಗಿದ್ದ ಸಬ್ಸ್ಕ್ರೈಬರ್ಸ್ ನೋಡಿ ತುಂಬ ಖುಷಿ ಆಯಿತು. ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು.